ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಸರಣಿ ಕಾರ್ಯಕ್ರಮ ಯೋಗೋತ್ಸವ. ಶ್ರೋತೃಗಳೇ ನಮಸ್ಕಾರ. ಯೋಗೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹರೀಶ್ ಬಾಬು ಸಿ, ಉಪನಿರ್ದೇಶಕರು, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಡಾಕ್ಟರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅನ್ನುವುದು ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು ಘೋಷವಾಕ್ಯ. ಅಂದರೆ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೆ, ಅವರ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಯೋಗ ಯಾವ ರೀತಿ ನೆರವಾಗುತ್ತೆ ಅನ್ನೋ ವಿಷಯದ ಸುತ್ತ ಕೇಂದ್ರೀಕೃತವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಹೌದು ಮೇಡಮ್. ಈಗ ಯೋಗ ಅನ್ನುವಂಥದ್ದು ಬೇಸಿಕ್ ಆಗಿ ನಾವು ತಗೊಳ್ಳೋದಾದರೆ ಯುಜ್ಯತೆ ಆನೇನ ಇತಿ ಯೋಗ ಅಂತ ಹೇಳ್ತೇವೆ. ಅಂದರೆ ನಮ್ಮ ಶರೀರ ಆತ್ಮದ ಜೊತೆಗೆ ಜೋಡಿಸುವಂಥದ್ದು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಜೋಡಿಸುವಂಥದ್ದು, ಒಂದು ಸಮಾಜ ಇನ್ನೊಂದು ಸಮಾಜದ ಜೊತೆಗೆ, ಮತ್ತು ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಜೋಡಿಸುವಂಥದ್ದು ಯೋಗ ಅಂತ ಹೇಳ್ತೇವೆ. ಸೊ 2015ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಘೋಷಣೆ ಆದಂಥ ಒಂದು ವಿಚಾರದಲ್ಲಿ ಯಾವುದೇ ಅಪೋಸಿಷನ್ ಇಲ್ಲದೆ ಎಲ್ಲ ರಾಷ್ಟ್ರಗಳನ್ನು ಒಪ್ಕೊಂಡು ಮಾಡ್ತಾ ಇರುವಂಥ ಒಂದು ಯೋಗ ದಿನಾಚರಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜೂನ್ 21ನೇ ತಾರೀಕು ನಾವು ಪ್ರತಿ ವರ್ಷ, ಇದು 10ನೇ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೇವೆ. ದಶಮಾನೋತ್ಸವ ಅಂತ ಹೌದು, ಖಂಡಿತ ದಶಮಾನೋತ್ಸವ ಅಂತಂದರೆ ತಪ್ಪಾಗೋದಿಲ್ಲ. ಸೊ ಈ ಇದರಲ್ಲಿ 176 ದೇಶಗಳನ್ನು ಇದನ್ನು ಒಪ್ಕೊಂಡು ಮಾಡ್ತಾ ಇದ್ದಾವೆ. ಈ ಯೋಗ ಅನ್ನುವಂಥದ್ದು ನಮ್ಮ ಭಾರತದ ಕೊಡುಗೆ ಇಡೀ ವಿಶ್ವಕ್ಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಯೋಗದಲ್ಲಿ ಎಲ್ಲ ವಿಚಾರಗಳಿಗೂ ಒಂದು ಉತ್ತರ ಇದೆ. ಹಾಗೆ ಈ ವರ್ಷಕ್ಕೆ ನಾವು ತಗೊಂಡಿರುವಂಥ ಒಂದು ಕಾನ್ಸೆಪ್ಟ್ ಅಥವಾ ಕೌಂಟ್ ಡೌನ್ ಅಂತ ಹೇಳ್ಬೋದು ಇದನ್ನು, ಅದು ಮಹಿಳೆಯರಿಗಾಗಿ, ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಹೇಳಿಬಿಟ್ಟು. ಇದರಲ್ಲಿ ಸಬಲೀಕರಣ ಮತ್ತು ಮಹಿಳೆಯರು ಅಂತೇಳಿ ಎರಡು ವಿಚಾರಗಳನ್ನು ನಾವು ತಗೊಳ್ಳೋದಾದರೆ, ಈ ಯೋಗ ಅನ್ನುವಂಥದ್ದು ಮೊದಲನೇದಾಗಿ ಆಬಾಲ ವೃದ್ಧಿಯಾಗಿ ಎಲ್ಲರಿಗೂ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥವ್ರಿಗೆ ಎಲ್ಲರಿಗೂ ಕೂಡ ನಾವು ಕೊಡಬಹುದಾದಂಥ ಒಂದು ಪದ್ಧತಿ, ಜೀವನ ಶೈಲಿ ಅಂತ ಹೇಳ್ಬೋದು. ನಾವು ಈ ವರ್ಷಕ್ಕೆ ನಾವು ಮಹಿಳೆಯರನ್ನು ಕೇಂದ್ರೀಕೃತ ಮಾಡಿಕೊಂಡು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಮಹಿಳೆಯರಿಗೆ ಯಾಕೆ ಯೋಗ ಅಂತ ಹೇಳಿ ನೀವು ಕೇಳ್ಬೋದು. ನಿಜ, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಮಹಿಳೆಯರದು ಮಲ್ಟಿ ಟಾಸ್ಕ್ ಅಂತ ಹೇಳ್ತೀವಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿವರೆಗೂ ಒಂದಲ್ಲ ಒಂದು ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಪ್ರತಿಯೊಬ್ಬರನ್ನೂ ಅವರು ಗಮನದಲ್ಲಿ ಇರಿಸ್ಕೋಬೇಕು. ಜೊತೆಗೆ ಇತ್ತೀಚಿನ ಮಹಿಳೆಯರಂತೂ ಹೊರಗಡೆ ಕೂಡ ಹೋಗಿ ದುಡಿತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಯೋಗ ಮಾಡುವುದಕ್ಕೆ ಸಮಯ ಎಲ್ಲಿ ಸಿಗುತ್ತೆ ಅನ್ನುವುದು ಎಲ್ಲ ಮಹಿಳೆಯರ ಒಂದು ದೊಡ್ಡ ಪ್ರಶ್ನೆ. ನಿಜಾನೇ, ತಾವು ಹೇಳ್ತಾ ಇರೋಂಥದ್ದು ನಿಜ. ಕೆಲವು ವರ್ಷಗಳ ಹಿಂದೆ ಗಮನಿಸೋದಕ್ಕೂ ಇವತ್ತು ಗಮನಿಸೋದಕ್ಕೂ ನಮ್ಮ ಜೀವನ ಶೈಲಿಯಲ್ಲಿ, ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಮಹಿಳೆ ಹೊರಗಡೆ ಹೋಗಿ, ಮನೆಯಿಂದ ಹೊರಗಡೆ ಹೋಗಿ ಮನೆಯನ್ನು ಸಂಭಾಳಿಸ್ಕೊಂಡು, ಮನೆಯನ್ನು ಸಂಭಾಳಿಸೋದಕ್ಕೋಸ್ಕರ ಹೊರಗಡೆನೂ ಕೆಲಸ ಮಾಡೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಬ್ಯುಸಿಯಾಗಿರುವಂಥದ್ದು ಖಂಡಿತವಾಗಿ ಹೌದು, ಅದು ಸಮಾಜ ಒಪ್ಕೊಂಡಿದೆ ಸಹ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಮಹಿಳೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಮಾಡುವಂಥ ಕೆಲಸದಲ್ಲಿ ಅವರಿಗೆ ಸಾಕಷ್ಟು ಒತ್ತಡ ಇರ್ತದೆ. ಗಂಡಸರಿಗೆ ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳಲ್ಲಿ ಎಂಡ್ಯೂರೆನ್ಸ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ, ವಿತ್ ಸ್ಟ್ಯಾಂಡಿಂಗ್ ಕೆಪಾಸಿಟಿ ಜಾಸ್ತಿ. ಆದರೆ ಹಲವಾರು ಕಾರಣಗಳಿಂದ ನಾವು ಗಮನಿಸೋದಾದರೆ ಹೆಣ್ಣು ಮಕ್ಕಳಲ್ಲಿ ಅವ್ರದ್ದೇ ಆದಂಥ ಆರೋಗ್ಯದ ಸಮಸ್ಯೆಗಳು ಕಾಣ್ತವೆ, ಮಾನಸಿಕ ಒತ್ತಡ ಕಾಣ್ತದೆ, ಎಲ್ಲ ಕಡೆಯಿಂದ ಪ್ರೆಷರನ್ನು ಅವರು ತಡ್ಕೊಳ್ಬೇಕಾಗ್ತದೆ. ನಾನು ಎಂಡ್ಯೂರೆನ್ಸ್ ಅಂತ ಹೇಳಿದ್ದದು, ಆ ತಡ್ಕೊಳ್ಳೋಂಥ ಕೆಪಾಸಿಟಿ ಅವ್ರಿಗೆ ಹೆಚ್ಚಿದ್ರೂ ಎಷ್ಟರ ಮಟ್ಟಿಗೆ ಅವರು ಅದನ್ನು ತಡ್ಕೊಳ್ಬೋದು. ಆದರೆ ಪ್ರಕೃತಿ ದತ್ತವಾಗಿ ಬಂದಿದೆ, ಖಂಡಿತವಾಗಿ ಬಂದಿದೆ. ಹಾಗಾಗಿ ಅವರು ಶಿ ಈಸ್ ಎ ಕ್ಯಾಪಬಲ್ ಪರ್ಸನ್ ಟು ಡೂ ದ ಮಲ್ಟಿ ಟಾಸ್ಕಿಂಗ್. ಅದನ್ನು ನಾವು ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕಾದ್ರೆ, ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲದೆ ಇನ್ನೂ ಸಮಚಿತ ಅವರಿಗೆ ಯೋಗ ಅನ್ನುವಂಥದ್ದು. ಅದರಲ್ಲಿ ನಾವು ಒಂದು ಪಾರ್ಟ್ ಮಾತ್ರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ತಗೊಳ್ತೇವೆ. ನಾವು ಅಷ್ಟಾಂಗ ಯೋಗದಲ್ಲಿ ಗಮನಿಸೋದಾದರೆ 8 ಅಂಗಗಳಿದ್ದಾವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಯಮ ನಿಯಮ ಅನ್ನುವಂಥದ್ದು ನಾವು ತಗೊಳ್ಳೋದಾದರೆ ಅಲ್ಲಿ ಜೀವನಕ್ಕೆ ನಮಗೆ ಬೇಕಾಗಿರುವಂಥದ್ದು ಅಥವಾ ಮಾಡದೇ ಇರಬೇಕಾಗಿರುವಂಥದ್ದು ಏನಿದೆ ಅನ್ನೋಂಥದ್ದನ್ನು ನಮ್ಮ ಋಷಿಮುನಿಗಳು ಹಿಂದಿನ ಕಾಲದಲ್ಲೇ ಹೇಳಿಬಿಟ್ಟಿದ್ದಾರೆ. ಅವು ನಾವು ಜೀವನಕ್ಕೆ ಅಳವಡಿಸ್ಕೊಳ್ಬೇಕು. ಒಂದು ಆರೋಗ್ಯವಂತವಾದಂಥ ಜೀವನಕ್ಕೆ, ಸಮಚಿತ್ತವಾದಂಥ ಬ್ಯಾಲೆನ್ಸ್ ಆದಂಥ ಜೀವನಕ್ಕೆ. ಹಾಗೆ ಮೂರನೇದಾಗಿ ಬರುವಂಥದ್ದು ಆಸನ. ಇಟ್ ಈಸ್ ನಾಟ್ ಜಸ್ಟ್ ಎ ಫಿಸಿಕಲ್ ಎಕ್ಸರ್ಸೈಸ್, ಇಟ್ ಈಸ್ ಎ ಫಿಸಿಕಲ್ ಮೂಮೆಂಟ್ ಬಟ್ ವಿತ್ ಅವೇರ್ನೆಸ್ ಅಂತ ಹೇಳ್ತೇವೆ.
ಅಲ್ಲಿ ನಿಜ. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದ್ರೆ ನಮ್ಮ ಉಸಿರಾಟದ ಜೊತೆಗೆ ಈ ಒಂದು ವ್ಯಾಯಾಮವನ್ನ ಮಾಡಿದಾಗ ಅದರ ಪರಿಣಾಮವೇ ಬೇರೆ. ಹೌದು, ಖಂಡಿತವಾಗಿ. ಈಗ ನಾವು ಜಿಮ್ಗೂ ಯೋಗಕ್ಕೆ ನೀವು ವ್ಯತ್ಯಾಸವನ್ನು ಕೇಳೋದಾದರೆ, ಜಿಮ್ಮಲ್ಲೂ ಕೂಡ ಎಕ್ಸಸೈಸ್ ಮಾಡ್ತೇವೆ. ಆದರೆ ಜಿಮ್ಮಲ್ಲಿ ಶರೀರ ಬೆಳೆಯುತ್ತೆ, ಶರೀರದ ಮಸಲ್ಸ್ ಎಲ್ಲನೂ ಆಕ್ಟಿವೇಶನ್ ಆಗ್ಬೋದು. ನಾನು ಫಸ್ಟಿಗೆ ಹೇಳಿದಾಗೆ ಈ ಯೋಗ ಅನ್ನುವಂಥದ್ದು ನಾವು ಶರೀರ ಮತ್ತು ಮನಸ್ಸನ್ನು ಎರಡನ್ನೂ ಜೋಡಿಸುವಂಥ ಒಂದು ಪ್ರಕ್ರಿಯೆ. ಯಾಕೆಂತ ಹೇಳಿದರೆ 90% ಆಕ್ಟಿವಿಟಿ ನಮ್ಮ ಮೈಂಡಲ್ಲೇ ಆಗ್ತಾ ಇರ್ತದೆ, ರಿಮೈನಿಂಗ್ 10% ಆ ಮೈಂಡ್ ಕೊಟ್ಟಂಥ ಇನ್ಸ್ಟ್ರಕ್ಷನ್ಸು ಬಾಡಿನಲ್ಲೇ ಆಗ್ತಾ ಇರ್ತದೆ. ಅವು ಎರಡರ ಕೋಆರ್ಡಿನೇಷನ್ ನಾವು ಇಟ್ಕೊಂಡ್ರೆ, ಎರಡು ಒಟ್ಟಿಗೆ ಕೆಲಸ ಮಾಡಿದಾಗ ನಮ್ಮ ಶರೀರ ಮತ್ತು ಮನಸ್ಸು ಬ್ಯಾಲೆನ್ಸಲ್ಲಿದ್ದು, ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಅನ್ನುವಂಥದ್ದು ಬ್ಯಾಲೆನ್ಸ್ನಲ್ಲಿದ್ದು, ನಮ್ಮ ಆರೋಗ್ಯ ಕೂಡ ಚೆನ್ನಾಗಾಗ್ತದೆ. ಇದೇ ವಿಷಯವನ್ನು ನಾವು ಹೆಣ್ಮಕ್ಳಿಗೂ ಅನ್ವಯಿಸ್ಬೋದು. ಈಗ ಹೆಣ್ಮಕ್ಳು ಕೂಡ ಒಂದು ಸಮಚಿತ್ತರಾಗಿ ಅವರು ಕೆಲಸವನ್ನು ಮಾಡುವಾಗ, ಮಲ್ಟಿ ಟಾಸ್ಕಿಂಗ್ ಮಾಡುವಾಗ, ಅವರು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡ್ಬೋದು. ಅವರ ಉತ್ಪಾದಕತೆ ಏನು ಹೇಳ್ತೇವೆ ಅದು ಚೆನ್ನಾಗಾಗ್ತದೆ. ಬಹಳ ಚೆನ್ನಾಗಿದೆ ನೀವು ಹೇಳೋದು ಡಾಕ್ಟರ್ ಹರೀಶ್ ಬಾಬು ಅವರೇ. ಒತ್ತಡವನ್ನು ಮಾಡ್ಕೊಳ್ಳದೆ ಕೆಲಸವನ್ನು ಮಾಡಿದ್ರೆ ಬಹಳ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಎಂಥ ಟೆನ್ಷನ್ ಇರುತ್ತೆ ಹೆಣ್ಮಕ್ಳಿಗೆ ಅಂತಂದರೆ, ಅದನ್ನು ನಿಭಾಯಿಸೋದೇ ಒಂದು ದೊಡ್ಡ ಸವಾಲು ಅವರಿಗೆ. ಅದೇ ಕಾರಣಕ್ಕೋಸ್ಕರನೇ ನಾವು ಇವತ್ತು ಯೋಗಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇರೋವಂಥದ್ದು. ಮತ್ತು ಇವತ್ತು ನೀವು ಗಮನಿಸೋದಾದರೆ ಸ್ಕೂಲುಗಳಲ್ಲಿನೂ ಕೂಡ ಒಂದು ಕರಿಕ್ಯುಲಮ್ ಆಗಿ ತಗೊಂಡಿದ್ದೇವೆ. ಮತ್ತು ಇವತ್ತು ಏನು ಯೋಗಕ್ಕೆ ಒಂದು ಸ್ವಲ್ಪ ವಿರೋಧ ಇತ್ತು ಬಿಗಿನಿಂಗ್ನಲ್ಲಿ, ಇವತ್ತು ಗಲ್ಫ್ ಕಂಟ್ರೀಸಲ್ಲಿ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಎಲ್ಲವನ್ನೂ ಕೂಡ ಆಸ್ ಎ ಕರಿಕ್ಯುಲಮ್ ಅದನ್ನು ತಗೊಂಡಿದ್ದಾರೆ. ಅಲ್ಲ, ಇಡೀ ಪ್ರಪಂಚದಲ್ಲಿ ಒಪ್ಪಿಕೊಂಡಿದ್ದಾರೆ ಇವಾಗ. ಅಂಡ್ ಸೈಂಟಿಫಿಕಲಿ ಇಟ್ ಈಸ್ ಪ್ರೂವನ್ ದಟ್ ಇಟ್ ಬ್ರಿಂಗ್ಸ್ ದ ಚೇಂಜ್ ಇನ್ಸೈಡ್ ದಿ ಬಾಡಿ ಸಿಸ್ಟಮ್ಸು, ನಮ್ಮ ಕೆಮಿಕಲ್ ಹಾರ್ಮೋನ್ಸು ಎಲ್ಲನೂ ಚೇಂಜ್ ಆಗುತ್ತೆ ಅಂತೇಳಿ. ಇನ್ನು ನಾವು ತಾವು ಹೆಣ್ಣುಮಕ್ಕಳದ್ದು ಒಂದು ಸಮಸ್ಯೆಯನ್ನು ಹೇಳಿದರೆ, ಬೆಳಗ್ಗೆಯಿಂದನೇ ಸ್ಟ್ರೆಸ್ ಶುರುವಾಗ್ತದೆ ಅಂತೇಳಿ. ಅದೇ ಕಾರಣಕ್ಕೋಸ್ಕರ ಈಗ ಎಲ್ಲರಿಗೂ ಇರುವಂಥದ್ದು, ಇಡೀ ವಿಶ್ವದಲ್ಲಿ ಯಾರಿಗೂ ದೆರ್ ಇಸ್ ನೋ ಚೇಂಜ್, 24 ಗಂಟೆನೇ ಎಲ್ಲರಿಗೂ ಇರುವಂಥದ್ದು ದಿನದಲ್ಲಿ. ಸೊ ಇಟ್ ಈಸ್ ನೋ ಲೆಸ್ ನೋ ಮೋರ್. ಹಾಗಾಗಿ ನಾವು 23 ಗಂಟೆಯನ್ನು ನಾವು ಬೇರೆಯವರಿಗೆ ಮೀಸಲಿಡೋಣ. ಆ 1 ಗಂಟೆ ಏನಿದೆ ನಮಗೋಸ್ಕರ ನಾವು ಮೀಸಲಿಡಬೇಕು. ಆ 1 ಗಂಟೆ ನಮಗೋಸ್ಕರ ನಾವು ಸಮಯ ತಗೊಂಡ್ರೆ, ಈ ಉಳಿದಂಥ 23 ಗಂಟೆ ಏನಿದೆ ಅಲ್ಲ, ಅದನ್ನು ನಾವು ಇನ್ನೂ ಎಫೆಕ್ಟಿವ್ ಆಗಿ ಉಪಯೋಗಿಸ್ಬೋದು ಬೇರೆಯವರಿಗೋಸ್ಕರ. ಹೆಣ್ಣು ಅಂತ ಹೇಳಿದ್ರೆ ಒಂದು ತ್ಯಾಗದ ಸಂಕೇತ. ತಮ್ಮ ಎಲ್ಲವನ್ನೂ ತ್ಯಾಗ ಮಾಡ್ತಾರೆ. ಹುಟ್ಟಿದಾಗ ಮತ್ತು ಬೆಳೆದಾಗ ತಂದೆ ತಾಯಿ ಮನೆಯಲ್ಲಿರ್ತಾರೆ, ಮತ್ತು ಮದುವೆ ಆದ ನಂತರ ಗಂಡನ ಮನೆಗೆ ಬರ್ತಾರೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಸ್ಯಾಕ್ರಿಫೈಸ್. ಆ್ಯಂಡ್ ಶಿ ಕಮ್ಸ್ ಆ್ಯಂಡ್ ಗೆಟ್ಸ್ ಅಡ್ಜಸ್ಟೆಡ್ ಟು ದ ನ್ಯೂ ಎನ್ವೈರ್ನಮೆಂಟ್, ನ್ಯೂ ಪೀಪಲ್. ಅದೆಲ್ಲವನ್ನು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ, ಒಂದು ಬೆಟರ್ ಎನ್ವೈರ್ನಮೆಂಟ್ನಲ್ಲಿ ಇರಬೇಕು ಅಂತ ಹೇಳಿದ್ರೆ, ಅಲ್ಲಿಯೂ ಕೂಡ ನಾವು ಯೋಗವನ್ನು ಉಪಯೋಗಿಸ್ಕೊಳ್ಬೋದು. ಯಾಕೆಂತ ಹೇಳಿದ್ರೆ, ನಾವು ಸಮಚಿತ್ತರಾಗಿದ್ದಾಗ ಹೊರಗಡೆಯಿಂದನೂ ಬರುವಂಥ ರೆಸ್ಪಾನ್ಸಸ್ ಅದೇ ರೀತಿ ಇರ್ತದೆ. ನಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಹೊರಗಡೆಯವರು ಏನೇ ಟ್ರಬಲ್ಸಮ್ ಆಗಿದ್ರು ಅದಕ್ಕೆ ನಮ್ಮ ರಿಯಾಕ್ಷನ್ ಚೆನ್ನಾಗಿರುವಾಗ ನಾವು ಅದರ ಒಂದು ಔಟ್ಪುಟ್ ಏನಿದೆ ಅದು ಚೆನ್ನಾಗಿ ಆಗ್ತದೆ. ಅಂದರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಖಂಡಿತವಾಗಿ ಆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಒಂದು ದೊಡ್ಡ ಸವಾಲು ಡಾಕ್ಟ್ರೇ. ಕರೆಕ್ಟ್. ಎಲ್ಲೆಲ್ಲೋ ಓಡ್ತಾ ಇರೋ ಮನಸ್ಸನ್ನು ನೀವು ಸಮಚಿತ್ತದಲ್ಲೇ ಇಟ್ಕೊಳ್ಳಿ, ಕೆಲಸ ನಿಭಾಯಿಸಿ, ಹೇಳೋದಕ್ಕೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಮಾಡೋದೇ ಕಷ್ಟ ಅಂತ ಎಲ್ಲ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ. ನೋಡಿ, ನಾನು 1 ಗಂಟೆ ನಮಗೋಸ್ಕರ ಅಂತ ಹೇಳಿದೆ. ಅದರಲ್ಲಿ ನೀವು ಇಡೀ 1 ಗಂಟೆಯನ್ನು ನೀವು ಯೋಗಕ್ಕೆ ಮೀಸಲಿಡಬೇಕು ಅಂತ ಇಲ್ಲ. ಇವತ್ತು ಫಾಸ್ಟ್ ಪೇಸ್ಡ್ ಲೈಫ್, ಆ ಫಾಸ್ಟ್ ಪೇಸ್ಡ್ ಲೈಫಲ್ಲಿ ಈ ಒಂದು ಸಮಾಜದ ಅವಶ್ಯಕತೆಗೋಸ್ಕರ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು ಒಂದು ಇನಿಷಿಯೇಟಿವನ್ನು ತಗೊಂಡಿದ್ದಾರೆ. ಅದು ವೈ ಬ್ರೇಕ್ ಆಪ್ ಅಂತ ಹೇಳಿ ಮಾಡಿದ್ದಾರೆ. ಎಲ್ಲರೂ ಮಾಡಬಹುದಾದಂಥದ್ದು. ಇಟ್ ಈಸ್ ಎ 5 minute ವರ್ಕ್ ಬ್ರೇಕಲ್ಲಿ, ಅಂದರೆ ಕೆಲಸ ಮಾಡುವಾಗ ಒಂದು 5 ನಿಮಿಷ ನಾವು ಇರುವಂಥ ಕಡೆಯಲ್ಲೇ ಚೇರ್ನಲ್ಲೇ ಕೂತ್ಕೊಂಡು ಅಲ್ಲೇ ನಿಂತಂಥ ಜಾಗದಲ್ಲೇ ಮಾಡುವಂಥ ಕೆಲವು ಸಣ್ಣದಾದಂಥ ಎಕ್ಸಸೈಸಸ್ ಇದ್ದಾವೆ ಡ್ಯೂರಿಂಗ್ ದ ವರ್ಕ್ ಟೈಮ್. ಅದನ್ನು ಬ್ರೇಕ್ ತಗೊಂಡು ಒಂದು 2-3 ಚೇರಲ್ಲೇ ಕೂತ್ಕೊಂಡು ಮಾಡೋದಂಥ ಆಸನಗಳು, ಮತ್ತು ಒಂದು ಸಣ್ಣ ಪ್ರಾಣಾಯಾಮ, ಮತ್ತು ಒಂದು ಧ್ಯಾನ. ಹಾರ್ಡ್ಲಿ ಇಟ್ ಈಸ್ 3 to 5 minutes ವರ್ಕ್. ಒಂದು 5 ನಿಮಿಷ ನಾವು ರೂಢಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಎಷ್ಟೋ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಖಂಡಿತವಾಗಿ ಎಲ್ಲರೂ ಕೂಡ ದಿನದ 24 ಗಂಟೆನಲ್ಲಿ 1 ಗಂಟೆ ತೆಗಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಇನಿಷಿಯಲಿ 5 ನಿಮಿಷ ಅಂತೂ ಖಂಡಿತ ತೆಗಿಬೋದು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಖಂಡಿತ. ಅಂದರೆ ಆ ಒಂದು 5 ನಿಮಿಷನ ಬಿಡು ಮಾಡ್ಕೊಳ್ಳೋದಕ್ಕೆ ಆಕೆ ಮನಸ್ಸು ಮಾಡಬೇಕು, ಮತ್ತು ಮನಸ್ಸಿಗೆ ನಾವು ಅಲ್ಲಿ ಒತ್ತನ್ನು ಕೊಡ್ತೀವಿ. ಹಾಗಾಗಿ ಈ ಮನಸ್ಸನ್ನು ನಾವು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ, ಈ ನೀವು ಹೇಳಿದಾಗೆ ಆಸನಗಳು ಬಹಳ ನೆರವಾಗುತ್ತೆ ಅಲ್ವೇ? ಸೊ ಹಾಗಾಗಿ ಯೋಗಾಸನ ಮಾಡುವುದನ್ನು ನಮ್ಮ ಹೆಣ್ಣು ಮಕ್ಕಳು ಅಭ್ಯಾಸ ಮಾಡಿಕೊಳ್ಳಿ ಈಗಲಿಂದನೇ ಅನ್ನುವುದು ತಮ್ಮ ಕಿವಿ ಮಾತು. ಹೌದು, ಖಂಡಿತವಾಗಿ. ಇದರಲ್ಲಿ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಯೋಗ ಪ್ರೋಟೋಕಾಲ್ ಅಂತೇಳಿ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ನಾವು ಏನು ಆಚರಿಸ್ತೇವೆ
ಆ ಒಂದು 36 ನಿಮಿಷದ ಒಂದು ಪ್ರೋಟೋಕಾಲ್ ಶಿಷ್ಟಾಚಾರ ಯೋಗ ಅಂತ ಹೇಳ್ತೇವೆ. ಇಡೀ ವಿಶ್ವದಲ್ಲಿ ಆ ಸಮಯದಲ್ಲಿ ಎಲ್ಲರೂ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ. ಅದನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತಂದರೆ ತುಂಬ ಸುಲಭವಾಗಿದೆ, ಆಬಾಲವೃದ್ಧಿಯಾಗಿ ಎಲ್ಲರೂ ಮಾಡ್ಬೋದು. ಆ ಥರದ್ದು ಕೆಲವೊಂದು ಲೂಸನಿಂಗ್ ಎಕ್ಸಸೈಸ್ ಇದೆ, ಕೆಲವು ಆಸನಗಳು ನಿಂತು ಮಾಡುವಂಥದ್ದು, ಕೂತು ಮಾಡುವಂಥದ್ದು, ಮಲಗಿ ಮಾಡುವಂಥದ್ದು, ಕೆಲವು ಪ್ರಾಣಾಯಾಮಗಳು ಮತ್ತು ಧ್ಯಾನ. ಇದು ಈ ಆಸನಗಳಲ್ಲಿ ತುಂಬ ಕಷ್ಟಕರವಾದಂಥ ಆಸನಗಳು ಯಾವುದೂ ಇಲ್ಲ, ಎಲ್ಲರೂ ಮಾಡಬಹುದಾದಂಥ ಆಸನಗಳೇ ಅದರಲ್ಲಿದ್ದಾವೆ. ಈ ಆಸನ ಅಂತ ಹೇಳಿದ್ರೆ ನಾವು ಫಿಸಿಕಲ್ ಪೋಸ್ಚರ್ಸ್ ಅಂತ ಏನು ಹೇಳ್ತೇವೆ, ಅದು ವಿತ್ ಅವೇರ್ನೆಸ್ ಅದನ್ನು ನಾವು ಮಾಡುವಂಥದ್ದು. ಅದರ ಜೊತೆಗೆ ಇನ್ನೊಂದು ಪಾಯಿಂಟನ್ನು ನಾನು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ದಿನಪೂರ್ತಿ 24 ಗಂಟೆನಲ್ಲೂ ನಾವು ಒಂದಲ್ಲ ಒಂದು ಆಕ್ಟಿವಿಟೀಸಲ್ಲಿ ನಾವು ಬ್ಯುಸಿಯಾಗಿರ್ತೇವೆ. ನಿದ್ದೆ ಮಾಡುವಂಥ ಒಂದು ಸಮಯ ಬಿಟ್ಟು ಬೇರೆ ಎಲ್ಲ ಸಮಯದಲ್ಲೂ ವಿ ಆರ್ ಬ್ಯುಸಿ ವಿತ್ ಒನ್ ಆರ್ ದ್ಯಾಟ್ ಆಕ್ಟಿವಿಟಿ. ದಟ್ ಇಟ್ ಸೆಲ್ಫ್ ಕ್ಯಾನ್ ಬಿಕಮ್ ಯೋಗ, ಈ ಝೆನ್ ಮೆಡಿಟೇಷನ್ ಅಂತ ಹೇಳಿ ನಾವು ಏನು ಹೇಳ್ತೇವೆ. ಅದರಲ್ಲಿ ಹೇಳುವಂಥದ್ದು ಅಂತ ಹೇಳಿದ್ರೆ, ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಅದನ್ನು ಪೂರ್ತಿ ಅವೇರ್ನೆಸ್ ಇಟ್ಟು ಮಾಡಿದ್ರೆ ಅದೇ ಒಂದು ಯೋಗ ಆಗ್ತದೆ. ಅದರಲ್ಲಿ ಆಗುವಂಥ ಬದಲಾವಣೆ ಮತ್ತು ಔಟ್ಕಮ್ ಇದೆಯಲ್ಲ, ಎಂಟೈರ್ಲಿ ಇಟ್ ವಿಲ್ ಬಿ ಡಿಫರೆಂಟ್. ಡಾಕ್ಟರ್ ಹರೀಶ್ ಬಾಬು ಅವರೇ, ತಾವು ಆಯುಷ್ ಇಲಾಖೆಯ ಉಪನಿರ್ದೇಶಕರು, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಈ ವಿಭಾಗದಲ್ಲಿ ತಾವು ಸಾಕಷ್ಟು ವರ್ಷ ಕೆಲಸವನ್ನ ಮಾಡಿದ್ದೀರಾ. ಈ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತಂದಾಗ ಯೋಗವನ್ನ ಅಭ್ಯಾಸ ಮಾಡೋದಕ್ಕೆ ಗುರುಮುಖೇನಾನೇ ಹೋಗ್ಬೇಕಾ, ಅಥವಾ ಈಗೆಲ್ಲ ಆನ್ಲೈನಲ್ಲೆಲ್ಲ ಬರುತ್ತಲ್ಲ ಅದ್ರ ಮೂಲಕನೂ ಕಲಿತರೆ ಮಾಡುವುದಕ್ಕೆ ಸಾಧ್ಯನಾ? ತುಂಬ ಇಂಪಾರ್ಟೆಂಟ್ ಅಂತ ಪ್ರಶ್ನೆಯನ್ನು ತಾವು ಕೇಳಿದಿರಿ. ಉತ್ತಮವಾಗಿ ಕಲಿತಂಥ ಗುರುಮುಖಿಯನ್ನು ಹೆಣ್ಮಕ್ಳು ಕಲ್ತ್ಕೊಳ್ಳುವಂಥದ್ದು ಕನಿಷ್ಠ ಒಂದು 3 ತಿಂಗಳು ಒಂದು ಪ್ರಾಪರ್ ಟ್ರೈನಿಂಗ್ ತಗೊಂಡು ಅದರ ನಂತರ ಅವರುಗಳು ಮನೆಯಲ್ಲಿ ಕಂಟಿನ್ಯೂ ಮಾಡ್ಕೊಳ್ಬೋದು. ಅಂದ್ರೆ ಆರಂಭದ ಹಂತದಲ್ಲಿ ಗುರುಮುಖೇನ ಕಲಿಯೋದು ಬಹಳ ಒಳ್ಳೆಯದು ಅಂತ ಹೇಳ್ತೀರಾ? ಹೌದು, ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ನಲ್ಲಿ ಅವರು ಹೇಳ್ಕೊಡುವಾಗ ಅವ್ರು ಹೇಳುವ ರೀತಿಗೂ ನಾವು ಪ್ರಾಕ್ಟೀಸ್ ಮಾಡುವಂಥ ರೀತಿಗೂ ಕೆಲವು ಸತಿ ವ್ಯತ್ಯಾಸ ಬರ್ತದೆ. ಆವಾಗ ಅದರಲ್ಲಿ ಆಗುವಂಥ ಬದಲಾವಣೆಗಳು ಶರೀರದಲ್ಲಿ ಒಂದು ಪಾಸಿಟಿವ್ ಎಫೆಕ್ಟ್ ಯೋಗದ ಬಗ್ಗೆ ನಾವು ಹೇಳ್ತೇವೆ. ಅದೇ ರೀತಿ ಇಂಪ್ರಾಪರ್ ಪ್ರಾಕ್ಟೀಸ್ ಕ್ಯಾನ್ ಲೀಡ್ ಟು ಇಂಪ್ರಾಪರ್ ರಿಸಲ್ಟ್ಸ್. ಹಾಗಾಗಿ ನಾವು ಆ ಒಂದು ಇಂಪ್ರಾಪರ್ ರಿಸಲ್ಟ್ಸ್ ಬರ್ತದೆ, ಅವುಗಳ ಬಗ್ಗೆ ನಾವು ಕೇರ್ಫುಲ್ ಆಗಿರಬೇಕು. ಆ ಕಾರಣಕ್ಕೋಸ್ಕರ ಒಂದು ವೆಲ್ ಟ್ರೈನ್ಡ್ ಟೀಚರ್ಸ್ ಏನಂತ ಹೇಳ್ತೇವೆ, ಅವರಿಂದ ನಾವು ಈ ಯೋಗವನ್ನು ಕಲಿತು ನಂತರ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು ಉತ್ತಮವಾದಂಥ ಕೆಲಸ. ಈ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಎಷ್ಟು ಜನ ಹೆಣ್ಣುಮಕ್ಕಳು ಯೋಗಾಭ್ಯಾಸವನ್ನ ಮಾಡುವ ಸಂಕಲ್ಪ ಮಾಡ್ತೀವಿ ಅಂತ ಹೇಳಿದ್ದಾರೆ? ಯಾಕೆಂತಂದ್ರೆ ನೀವು ಬಹಳ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ ಇಲಾಖೆಯಿಂದ ರಾಜ್ಯಾದ್ಯಂತ. ಎಷ್ಟು ಜನ ಹೆಣ್ಣುಮಕ್ಕಳು ಮುಂದೆ ಬಂದಿದ್ದಾರೆ ಹರೀಶ್ ಬಾಬು ಅವರೇ? ಮೇಡಮ್, ಇದರಲ್ಲಿ ನನಗೆ ಎಕ್ಸಾಕ್ಟ್ ನಂಬರ್ ಅಂತ ಹೇಳಿ ಇಲ್ಲ, ಆದರೆ ಒಂದು ಓವರ್ ಆಲ್ ಆಗಿ ನಾನು ಪಿಕ್ಚರ್ ಕೊಡೋದಾದರೆ ಇವತ್ತು ಪ್ರತಿ ಒಂದು ವಿಚಾರದಲ್ಲೂ ಹೆಣ್ಣು ಮಕ್ಕಳು ಮುಂಚೂಣಿನಲ್ಲಿದ್ದಾರೆ. ನೀವು ಈಗ ನೀಟ್ ರಿಸಲ್ಟ್ಸ್ ಈಗಷ್ಟೇ ಬಂತು, CET ರಿಸಲ್ಟ್ಸ್ ಈಗಷ್ಟೇ ಬಂತು, ಅಥವಾ PUCದು SLCದು ನೀವು ರಿಸಲ್ಟ್ಸನ್ನು ಗಮನಿಸಿದ್ರೆ ಎಲ್ಲದರಲ್ಲೂ ಹೆಣ್ಣುಮಕ್ಕಳು ಮುಂಚೂಣಿನಲ್ಲಿದ್ದಾರೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸದ ಕಡೆಗಿರ್ಬೋದು ಅಥವಾ ಕೆಲಸಗಳ ಕಡೆಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಇದನ್ನು ಮುಂಚೂಣಿನಲ್ಲಿದ್ದಾರೆ. ಹಾಗಾಗಿ ಯೋಗದಲ್ಲಿಯೂ ಕೂಡ ನಾವು ನಿಶ್ಚಿಂತೆಯಿಂದ ಹೇಳ್ಬೋದು ಹೆಣ್ಣುಮಕ್ಕಳನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತೇಳಿ. ಹೆಣ್ಣೊಂದು ಕಲಿತರೆ ಮನೆಯೊಂದು ಕಲಿತಂತೆ ಅಂತ ಹೇಳ್ತೇವೆ. ಹಾಗಾಗಿ ಹೆಚ್ಚು ನಾವು ಈ ಶಾಲೆಗಳಲ್ಲಿ ಇರ್ಬೋದು ಅಥವಾ ನಮ್ಮ ಹಾಸ್ಟೆಲ್ಸ್ ಇರ್ಬೋದು, ಇದು ನಮ್ಮದು ವರ್ಟಿಕಲ್ಸ್ ಅಂತ ಹೇಳಿ ಒಂದು ಪ್ರೀ ಇವೆಂಟ್ಸನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಹೆಚ್ಚಿನ ಜನಗಳನ್ನು ತಲುಪಬೇಕು ಇಡೀ ಕರ್ನಾಟಕದಲ್ಲಿ ಅಂತೇಳಿ ಬೇರೆ ಬೇರೆ ಆರ್ಗನೈಸೇಷನ್ಸ್ ಜೊತೆಗೆ ನಾವು ಅಸೋಸಿಯೇಟ್ ಹಾಕ್ಕೊಂಡು ಎಲ್ಲಿ ನಾವು ರೀಚ್ ಔಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಈ ಅಪಾರ್ಟ್ಮೆಂಟ್ಸ್ ಅಸೋಸಿಯೇಷನ್ ಇರ್ಬೋದು, ಮಾಲ್ಗಳಿರ್ಬೋದು, ಅಥವಾ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಅಥವಾ ಈ ವಸತಿ ಶಿಕ್ಷಣ ಶಾಲೆಗಳಿರ್ಬೋದು, ಆ ರೀತಿ ಬೇರೆ ಬೇರೆ ಆರ್ಗನೈಸೇಷನ್ಸ್ ಮುಖಾಂತರ ನಾವು ಹೆಚ್ಚು ಜನಗಳನ್ನು ತಲುಪೋದಕ್ಕೆ, ಎಸ್ಪೆಷಲಿ ಯಂಗರ್ ಜನ್ರೇಷನನ್ನು ತಲುಪೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ನನಗೆ 100% ವಿಶ್ವಾಸ ಏನು ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳುವಂಥದ್ದು. ಈ ವರ್ಷದ ಥೀಮಿಗೂ ಕೂಡ ಅದು ಸೆಟ್ ಆಗ್ತದೆ. ಮತ್ತು ಹೆಚ್ಚು ನಾವು ಹೆಣ್ಣುಮಕ್ಕಳನ್ನು ಅವರು ನನ್ನ ತಲುಪಿದ್ದೇವೆ ಅಂತ ಹೇಳಿದ್ರೆ ಅವರ ಒಂದು ಪರ್ಸನಲ್ ಆರೋಗ್ಯದ ಸುಧಾರಣೆ ಜೊತೆಗೆ ಇಡೀ ಮನೆಯ ಆರೋಗ್ಯದ ಸುಧಾರಣೆ ಕೂಡ ಆಗ್ತದೆ. ನಿಮ್ಮ ಮಾತನ್ನು ಕೇಳಿದ ನಮ್ಮ ಹೆಣ್ಣು ಮಕ್ಕಳು ಯೋಗ ಮಾಡುವ ಒಂದು ಸಂಕಲ್ಪವನ್ನ ಈ ಕ್ಷಣದಿಂದಲೇ ಮಾಡ್ತಾರೆ ಅಂತ ನಾವು ಕೂಡ ಹಾರೈಸ್ತೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಹರೀಶ್ ಬಾಬು ಅವರೇ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದ ಸರಣಿಯಲ್ಲಿ ಇದುವರೆಗೆ ಆಯುಷ್ ಇಲಾಖೆಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಹರೀಶ್ ಬಾಬು ಸಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ MS ಅನುಪಮಾ. ಈ ಸರಣಿಯ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.